ನಾವು ಹೆಲ್ತಿಯಾಗಿರಬೇಕು ಅಂದರೆ ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು ಅನ್ನೋದು ಕ್ವೆಶ್ಚನ್ನು. ಈಗ ರೀಫೈನ್ಡ್ ಆಯಿಲ್ ಕಂಪ್ನಿಯವರು ರೀಫೈನ್ಡ್ ಆಯಿಲೇ ಉಪಯೋಗಿಸಿ ಗಾಣದೆಣ್ಣೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದೇ ಗಾಣದೆಣ್ಣೆ ಬಿಸ್ನೆಸ್ಸಲ್ಲಿರೋ ನಮ್ಮಂಥವ್ರು ಗಾಣದೆಣ್ಣೆನೇ ಉಪಯೋಗಿಸಿ ರೀಫೈನ್ಡ್ ಆಯಿಲ್ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಇನ್ನು ಕೆಲವರು ಗಾಣದೆಣ್ಣೆಲೂ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಕೆಲವರು ಸನ್ಫ್ಲವರ್ ಉಪಯೋಗಿಸಿ ಅಂತಾರೆ. ಇನ್ನು ಕೆಲವರು ಕಡಲೆಕಾಯಿ ಉಪಯೋಗಿಸಿ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಆದರೆ ಇದಕ್ಕೆ ಉತ್ತರ ನಿಮ್ಮ ಹತ್ರನೇ ಇದೆ, ನಿಮ್ಮ ಫ್ಯಾಮಿಲಿಗಳಲ್ಲೇ ಇದೆ. ನೀವೇನು ಮಾಡಬೇಕು, ನಿಮ್ಮ ಓಲ್ಡರ್ ಜನ್ರೇಷನ್ಸ್ ಯಾರು ಗಟ್ಟಿಮುಟ್ಟಾಗಿದ್ದರು, ಯಾರು ಆರೋಗ್ಯವಾಗಿದ್ದರು ಅವ್ರ ಎಕ್ಸಾಂಪಲ್ಸ್ನ ತಗೊಳ್ಳಿ. ಅವರು ಯಾವ ಎಣ್ಣೆಯನ್ನು ಉಪಯೋಗಿಸ್ತಿದ್ರು, ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಇಂಪಾರ್ಟೆಂಟ್. ಯಾವ ಎಣ್ಣೆ ಉಪಯೋಗಿಸ್ತಿದ್ರು, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ತಿದ್ರು ಅಂತ ತಿಳ್ಕೊಂಡು ನೀವು ಕೂಡ ಅದೇ ಎಣ್ಣೆಯನ್ನು ಉಪಯೋಗಿಸಿ. ಕ್ವಶನ್ಗೆ ಆನ್ಸರು ವಿತ್ ಎಕ್ಸಾಂಪಲ್ಸ್, ವಿತ್ ಪ್ರೂಫ್ ನಿಮ್ಮ ಹತ್ರ ಇದೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡಿರೋ ಕೆಲವು ಫ್ಯಾಕ್ಟ್ಸ್ನ ಹೇಳ್ತೀನಿ. ಒಂದು ಬೇಸಿಕ್ ಪಾಯಿಂಟ್ ಏನಂದರೆ, ನೇಚರು ನಮಗೆ ಏನು ತಿನ್ನಬೇಕು ಅದನ್ನು ನಮ್ಮ ಸುತ್ತನೇ ಕೊಟ್ಟಿರುತ್ತೆ. ನಾವೆಲ್ಲೋ ಹೋಗಿ ಬೇರೆ ಕಡೆಯಿಂದ ತೊಗೊಂಬರೋ ಅವಶ್ಯಕತೆ ಇಲ್ಲ. ನಾನು ನೋಡಿದ್ದೀನಿ, ಕೆಲವು ಡಾಕ್ಟರ್ಸೇ ಆಲಿವ್ ಆಯಿಲ್ ಯೂಸ್ ಮಾಡಿ ಒಳ್ಳೆಯದು ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಆಲಿವ್ಸ್ನ ಬೆಳೆಯೋ ಕಂಡೀಷನ್ನು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದೆ. ಸೊ ಆಲಿವ್ಸ್ ಬೆಳೆಯೋದು ಮೆಡಿಟರೇನಿಯನ್ ಕಂಡೀಷನ್ಸಲ್ಲಿ ಮಾತ್ರ. ಹಂಗಂದರೆ ತುಂಬ ಚಿಲ್ ಮತ್ತು ಕೋಲ್ಡ್ ವಿಂಟರ್ಸ್ ಇರಬೇಕು, ಲಾಂಗ್ ಸಮ್ಮರ್ಸ್ ಇರಬೇಕು. ಅಂಥ ಜಾಗಗಳು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದ್ದಾವೆ. ಸೊ ಈಗಿನ ಕಂಡೀಷನಲ್ಲಿ ಬರೀ ನಮ್ಮ ಕನ್ಸಂಪ್ಷನ್ಗೆ ಬೇಕಾಗಿರುವಷ್ಟು ಆಲಿವಲ್ಲಿ ಬರೀ 1% ಮಾತ್ರ ನಮ್ಮ ದೇಶದಲ್ಲಿ ಬೆಳೀತಾ ಇದ್ದೀವಿ. ಇನ್ನು 99% ಆಲಿವ್ಸು ಬೇರೆ ದೇಶದಿಂದನೇ ಬರ್ತಾ ಇದೆ. ಸೊ ಅಂದಮೇಲೆ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರುತ್ತೆ. ಪ್ಯೂರ್ ಆಲಿವ್ ಆಯಿಲ್ ಆದರೆ ಇಲ್ಲಿ 1 ಲೀಟರ್ಗೆ ಎಷ್ಟಕ್ಕೆ ಸೇಲ್ ಆಗಬೇಕು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಗೋ 500 ರೂಪಾಯಿ 600 ರೂಪಾಯಿಗೆ ಪರ್ ಲೀಟರ್ ಆಲಿವ್ ಆಯಿಲು ಒರಿಜಿನಲ್ಲ ಇಲ್ವಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ನಮಗೆ ಬೇಕಾಗಿರೋ ಆಯಿಲ್ಸು ನಮ್ಮ ಸುತ್ತನೇ ಇದೆ. ನಾವು ಎಲ್ಲೋ ಬೇರೆ ಕಡೆಯಿಂದ ತೊಗೊಂಬರೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ತುಂಬ ಹಳೆ ಎಣ್ಣೆ ಅಥವಾ ಓಲ್ಡೆಸ್ಟ್ ಆಯಿಲ್ ಯಾವುದು ಅಂದರೆ ಅದು ಸೀಸೆಮ್ ಆಯಿಲ್ ಅಥವಾ ಎಳ್ಳೆಣ್ಣೆ. ಮತ್ತು ನಮ್ಮ ಕೋಸ್ಟಲ್ ಬೆಲ್ಟ್ ಏನಿದೆ, ಎಲ್ಲಿ ತೆಂಗನ್ನು ತುಂಬ ಚೆನ್ನಾಗಿ ಬೆಳೀತಾರೆ, ನಮ್ಮ ಮ್ಯಾಂಗ್ಳೂರ್ ರೀಜನ್ ಮತ್ತು ಕೇರಳ ರೀಜನಲ್ಲಿ ಅಲ್ಲೆಲ್ಲ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ರು. ಎಲ್ಲೆಲ್ಲಿ ತುಂಬ ಚಳಿ ಇದೆ ಅಲ್ಲಿ ನಮ್ಮ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಿದ್ರು, ಯಾಕೆಂದರೆ ಅದು ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಇನ್ನು ನಮ್ಮ ಸದರ್ನ್ ರೀಜನ್ಗೆ ಬಂದರೆ, ನಮ್ಮ ಸೌತ್ ಇಲ್ಲಿ ಕರ್ನಾಟಕ, ಸೌತ್ ಅಥವಾ ತಮಿಳ್ನಾಡು ಅಥವಾ ಆಂಧ್ರ ಪ್ರದೇಶ್ ಈ ರೀಜನ್ಗೆ ಬಂದರೆ ಇಲ್ಲಿ ತುಂಬ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಿದ್ರು. ಈವನ್ ಕಡಲೆಕಾಯಿ ನಮ್ಮ ದೇಶಕ್ಕೆ ಒಂದು 16th ಸೆಂಚುರಿಲಿ ಬಂದರೂ ಕೂಡ ಅದನ್ನು ಯೂಸ್ ಮಾಡಿ ಆರೋಗ್ಯವಾಗಿದ್ದರು ಆಲ್ರೆಡಿ. ಸೊ ಅದೇ ಕಂಟಿನ್ಯೂ ಆಗಿದೆ. ಇನ್ನು ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಕುಸುಬೆ ಎಣ್ಣೆ ಉಪಯೋಗಿಸ್ತಿದ್ರು. ಹೀಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಎಣ್ಣೆಗಳನ್ನ ಉಪಯೋಗಿಸ್ತಿದ್ರು. ಅದು ಏನು, ಅಲ್ಲಿ ರೀಜನಲ್ಲಿ ಏನು ಚೆನ್ನಾಗಿ ಬೆಳೆಯುತ್ತೆ ಎಣ್ಣೆ ಬೀಜಗಳು, ಆ ಬೀಜಗಳನ್ನ ಯೂಸ್ ಮಾಡ್ಕೊಂಡೆ ಎಣ್ಣೆಗಳನ್ನ ಉಪಯೋಗಿಸ್ತಿದ್ರು ಅಡುಗೆಗೆ. ಸೊ ಇವಾಗ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು ಅಂತ. ಇದಕ್ಕೆ ಆನ್ಸರು ನಿಮ್ಮ ಫ್ಯಾಮಿಲಿಗಳಲ್ಲೇ ಇದೆ. ನಾವು ಒಂದಷ್ಟು ಪಾಯಿಂಟರ್ಸ್ ಹೇಳಿದ್ದೀವಿ. ಎಲ್ಲೂ ಹೋಗಿ ನೀವು ಯಾವ ಎಣ್ಣೆ ಒಳ್ಳೆಯದು ಅಂತ ಹುಡುಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಆನ್ಸರು ನಿಮ್ಮ ಫ್ಯಾಮಿಲೀಸಲ್ಲೇ ಇದೆ. ನೀವೇ ಅನಲೈಸ್ ಮಾಡಿಕೊಂಡು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವ ಎಣ್ಣೆ ಒಳ್ಳೆಯದು ಅಂತ.